ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಸದ್ಯಕ್ಕೆ ಪರಪ್ಪನಗ್ರಹಾರ ಜೈಲು ಪಾಲಾಗಿರುವಂತಹ ದರ್ಶನ್ ಕುರಿತಂತೆ ಒಂದೊಂದೇ ಇಂಟ್ರೆಸ್ಟಿಂಗ್ ವಿಚಾರಗಳು ಆಚೆ ಬರ್ತಾ ಇದೆ. ಪರಪ್ಪನಗ್ರಹಾರ ಸೆಲ್ನಲ್ಲಿ ಗತ್ತು ಗೈರತ್ತು ಮಾಯ ಆಗಿದೆ. ಫುಲ್ ಸೈಲೆಂಟ್ ಆಗಿದ್ದಾರೆ. ಯಾರೊಂದಿಗೂ ಮಾತನಾಡೋದಕ್ಕೆ ಬಯಸ್ತಾ ಇಲ್ವಂತೆ ದರ್ಶನ್. ಮೂರನೇ ಬ್ಯಾರಕ್ ಬಿಟ್ಟು ಹೊರಗೆ ಕೂಡ ಬರ್ತಾ ಇಲ್ಲ, ಮಿಂಗಲ್ ಕೂಡ ಆಗ್ತಾ ಇಲ್ಲ. ಇತರೆ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಸಜಾ ಕೈದಿಗಳಿರ್ಬೋದು, ಯಾರಾದರೂ ಬಂದು ಮಾತಾಡ್ಸೋದಕ್ಕೆ ಬಂದರೂ ಕೂಡ ನೋ ರೆಸ್ಪಾನ್ಸ್ ಅನ್ನೋ ರೀತಿ ಮೌನಕ್ಕೆ ಶರಣಾಗಿದ್ದಾರೆ. ಸಹಜವಾಗಿ ಸಾವಿರಾರು ಪ್ರಶ್ನೆಗಳು ಮೂಡ್ತಾ ಇರುತ್ತೆ ಅವ್ರಿಗೆ. ಆ ಪ್ರಶ್ನೆಗಳಿಗೆ ಅವ್ರಿಗವರೇ ಉತ್ತರ ಕಂಡುಕೊಳ್ಳೋದಕ್ಕೂ ಕೂಡ ಈ ಸೈಲೆನ್ಸನ್ನು ಮೇಂಟೈನ್ ಮಾಡ್ಬೋದು ಅಥವಾ ಭಾಳ ವಿಚಲಿತರಾಗಿರ್ಬೋದು. ಭವಿಷ್ಯದ ಚಿಂತೆ ಕೂಡ ಕಾಡ್ತಾ ಇದ್ದಿರ್ಬೋದು. ಯಾಕಂದರೆ ಸಾಕಷ್ಟು ದಶಕಗಳ ಕಾಲ ಶ್ರಮ ಹಾಕಿ ಬೆವರು ಸುರಿಸಿ ಕಟ್ಟಿದಂತಹ ಕೋಟೆ, ಆಚೆಗಡೆ ಇದ್ದಂತಹ ಕೋಟೆ ಧ್ವಂಸವಾಗಿದೆ. ಅದು ಅವ್ರಿಗೆ ಗೊತ್ತೇ ಇದೆ. ಇನ್ನು ಈ ಪ್ರಕರಣದಿಂದ ಆರೋಪ ಮುಕ್ತರಾಗೋ ಕಾಲ ಯಾವಾಗ? ಸೊ ಎಲ್ಲ ಪ್ರಶ್ನೆಗಳು ಅವರನ್ನು ಕಾಡ್ತಾ ಇರ್ಬೋದು. ಚಿಂತಾಕ್ರಾಂತರಾಗಿರುವಂತಹ ದರ್ಶನ್ ಯಾರೊಂದಿಗೂ ಕೂಡ ಮಾತನಾಡ್ತಾ ಇಲ್ಲ. ಪ್ರತಿದಿನ ಸಾಕಷ್ಟು ಜನ ಎಂಟ್ರಿಯನ್ನ ಹಾಕಿಸ್ತಾ ಇದ್ರು ಕೂಡ, ಅಂದರೆ ದರ್ಶನನ್ನ ಮೀಟ್ ಮಾಡೋದಕ್ಕೆ ಬಯಸ್ತಾ ಇದ್ರು ಕೂಡ, ದರ್ಶನ್ ಮಾತ್ರ ಯಾರನ್ನೂ ಮೀಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ತೀರಾ ಲಿಮಿಟೆಡ್ ಜನರನ್ನ ಮಾತ್ರ ಮೀಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ, ಬಯಸಿದ್ದಾರೆ. ಆಮೇಲೆ ತುಂಬಾ ಜನರಿಗೆ ಹೇಳಿ ಕಳಿಸಿದ್ದಾರೆ, ಇನ್ನೊಂದು 6 ತಿಂಗಳ ಈ ಕಡೆಗೆ ಬರಬೇಡಿ ಅಂತ. ಮೂರನೇ ಬ್ಯಾರಕ್ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ದರ್ಶನ್ ಇಷ್ಟಪಡ್ತಾ ಇಲ್ಲ ಅನ್ನೋದು ತಿಳಿದು ಬರ್ತದೆ. ಕೊಲೆ ಆರೋಪಿ ದರ್ಶನ್ ಒಂದೇ ಕಡೆಗೆ ಸ್ಟಿಕ್ ಆನ್ ಆಗಿದ್ದಾರೆ. ಯಾರ ಬಳಿ ಕೂಡ ಮಾತನಾಡಲ್ಲ ಅಂತ ಪೊಲೀಸರ ಬಳಿಗೆ ದರ್ಶನ್ ಈಗಾಗಲೇ ಹೇಳ್ಕೊಂಡಿದ್ದಾರೆ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರಂತೆ. ಯಾರಾದರೂ ಬಂದು ನೋಡಬೇಕು ಅಂತ ಹೇಳಿದ್ರು ನೋ ರೆಸ್ಪಾನ್ಸ್ ಅಂತ. ಸೊ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸಹ ನಟರು ಅಥವಾ ದರ್ಶನ್ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡವರು ಅವರೆಲ್ಲರೂ ವಾಪಸ್ ಆಗ್ತಾ ಇದ್ದಾರೆ. ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ದರ್ಶನ್ ಕಡೆಯಿಂದ ನೋ ರೆಸ್ಪಾನ್ಸ್ ಅಥವಾ ಕ್ಲೋಸ್ಡ್ ವೈಬ್ ಸಿಗ್ತಾ ಇರೋದ್ರಿಂದ ಜೈಲಿನಲ್ಲಿ ಸಹ ಕೈದಿಗಳ ಜೊತೆಗೂ ಕೂಡ ದರ್ಶನ್ ಮಾತಾಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಾಕಿಂಗು, ಟಿವಿ, ಅದಾದ ನಂತರ ಏಕಾಂತವಾಗಿ ಕೂತ್ಕೊಳ್ಳೋದನ್ನೇ ಬಯಸ್ತಾ ಇದ್ದಾರೆ ಅಥವಾ ರೂಢಿ ಮಾಡ್ಕೊಂಡಿದ್ದಾರೆ. ತಮ್ಮ ಜೊತೆಗೆ ತಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಇದ್ದಾರೆ ದರ್ಶನ್. ಸಾಮಾನ್ಯವಾಗಿ ಮನುಷ್ಯರ ಜೀವನದಲ್ಲಿ ತುಂಬ ಲೋ ಮೂಮೆಂಟಲ್ಲಿ ಇದ್ದಾಗ ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಪೀಸ್ ಅಥವಾ ನೆಮ್ಮದಿ ನಮ್ಮ ಜೊತೆಗೆ ನಾವೇ ಇದ್ಬಿಡೋದು ಅನ್ನೋ ರೀತಿ ಅವ್ರಿಗೂ ಕೂಡ ಹಾಗೆ ಅನಿಸಿರ್ಬೋದು. ಬ್ರೇಕ್ಫಾಸ್ಟು ಊಟ ಮಾಡಿ ತನ್ನ ಒಂಟಿತನವನ್ನು ಕಳೀತಾ ಇದ್ದಾರೆ ದರ್ಶನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.